ತಮಿಳುನಾಡಿನ ಮಾಜಿ ಸಿಎಂ ದಿವಂಗತ ಜಯಲಲಿತಾ ಬದುಕೆ ಬಹಳ ಕಲರ್ಫುಲ್ ಆಗಿತ್ತು. ನಟಿಯಾಗಿದ್ದಂತ ಜಯಲಲಿತಾ ರಾಜಕೀಯಕ್ಕೆ ಬಂದ ಬಳಿಕ ಕೋಟಿ ಕೋಟಿ ಮೌಲ್ಯದ ಆಸ್ತಿಯನ್ನ ಸಂಪಾದನೆ ಮಾಡಿದ್ದರು. ಈ ಪೈಕಿ ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಬಹಳಷ್ಟು ಅವರ ಆಸ್ತಿ ಪಾಸ್ತಿಯನ್ನ ಜಪ್ತಿ ಮಾಡಲಾಗಿತ್ತಲ್ಲ, ಅಂತ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ರ, ಚಿನ್ನಾಭರಣ ಸೇರಿ 1000ಕ್ಕೂ ಹೆಚ್ಚು ವಸ್ತುಗಳನ್ನ ತಮಿಳುನಾಡಿಗೆ ಹಸ್ತಾಂತರ ಮಾಡಲಾಗಿದೆ. ತಮಿಳುನಾಡು ಮಾಜಿ ಸಿಎಂ ದಿವಂಗತ ಜಯಲಲಿತಾಗೆ ಸಂಬಂಧಿಸಿದ ಆಸ್ತಿ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ಜಯಲಲಿತಾಗೆ ಸೇರಿದ ಆಸ್ತಿ ಪತ್ರ, ಚಿನ್ನಾಭರಣಗಳನ್ನ ಜಪ್ತಿ ಮಾಡಲಾಗಿತ್ತು. ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ, ಚಿನ್ನಾಭರಣ ಕರ್ನಾಟಕದ ವಿಶೇಷ ಕೋರ್ಟ್ ಸುಪರ್ದಿಯಲ್ಲಿತ್ತು. ಆ ಎಲ್ಲ ಆಸ್ತಿಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಒಪ್ಪಿಸಲು ವಿಶೇಷ ಕೋರ್ಟ್ ಸೂಚನೆ ನೀಡಿತ್ತು. ಈ ಹಿನ್ನೆಲೆ ನಿನ್ನೆಯೇ ತಮಿಳುನಾಡಿನ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಐಜಿಪಿ ವಿಜಿಲೆನ್ಸ್ ಹಾಜರಾಗಬೇಕು ಎಂಬ ನ್ಯಾಯಾಲಯದ ಆದೇಶದ ಹಿನ್ನೆಲೆ ಒಡವೆಗಳನ್ನು ಒಯ್ಯಲು 6 ಟ್ರಂಕ್ಗಳನ್ನು ತರಲು ಕೋರ್ಟ್ ಸೂಚಿಸಿತ್ತು. ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ಗಳ ಜೊತೆಗೆ ಬಂದ ತಮಿಳುನಾಡಿನ ಅಧಿಕಾರಿಗಳ ತಂಡ ಜಯಲಲಿತಾಗೆ ಸೇರಿದ ಆಸ್ತಿ ಪತ್ರ, ಒಡವೆಗಳನ್ನು ಲೆಕ್ಕ ಹಾಕಿದ್ರು. ಇವತ್ತಿಗೆ ಎಲ್ಲಾ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ಜಯಲಲಿತಾಗೆ ಸೇರಿದ ವಸ್ತುಗಳನ್ನ ತಮಿಳುನಾಡಿಗೆ ಹಸ್ತಾಂತರ ಮಾಡಲಾಗಿದೆ. ತಮಿಳುನಾಡಿಗೆ ಹಸ್ತಾಂತರ ಮಾಡಿರೋ ವಸ್ತುಗಳ ಪೈಕಿ ಏನೇನಿತ್ತು ಅನ್ನೋದನ್ನ ನೋಡೋದಾದ್ರೆ, 468 ಬಗೆಯ 27 ಕೆಜಿ ಚಿನ್ನಾಭರಣಗಳು, ಡೈಮಂಡ್ ಆಭರಣಗಳು ತಮಿಳುನಾಡು ವಶಕ್ಕೆ ನೀಡಲಾಗಿದೆ. ಈ ಪೈಕಿ 1.2 ಕೆಜಿ ಚಿನ್ನದ ಡಾಬು, 1.5 ಕೆಜಿ ಚಿನ್ನದ ಕತ್ತಿ, ಗೋಲ್ಡ್ ಪೆನ್ ವಾಚ್ಗಳಿವೆ. ಇನ್ನು 700 ಕೆಜಿ ಬೆಳ್ಳಿ ಆಭರಣಗಳು, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 VCR, 1 ವಿಡಿಯೋ ಕ್ಯಾಮೆರಾ, 1040 ವಿಡಿಯೋ ಕ್ಯಾಸೆಟ್, 3 ಐರನ್ ಲಾಕರ್, ಹೀಗೆ ಒಟ್ಟು 1606 ವಸ್ತುಗಳನ್ನು 6 ಟ್ರಂಕ್ಗಳಲ್ಲಿ ಹಿಂದಿರುಗಿಸಲಾಗಿದೆ. 1 ಬಸ್ ಸೀಸ್ ಆಗಿದೆ, ಅದನ್ನ ಮಾರಲು ಸೂಚಿಸಲಾಗಿದೆ. 1526 ಎಕರೆ ಜಮೀನು ತಮಿಳುನಾಡು ಸರ್ಕಾರದ ವಶದಲ್ಲಿದೆ. ಟೋಟಲಿ ಗೋಲ್ಡ್ ಜ್ಯುವೆಲರಿ ವಿತ್ ಡೈಮಂಡ್, ರೂಬೀಸ್, ಎಮರಲ್ಡ್ ಇದ್ದಿದ್ದನ್ನ ಟೋಟಲಿ ವೇಯಿಂಗ್ 27 ಕಿಲೋಸ್ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅದರಲ್ಲಿ ತರಾವಳಿ ಐಟಮ್ಸ್ ಇದ್ದಾವೆ. ಗೋಲ್ಡ್ ವ್ಯಾಲ್ಯೂ ಬರುತ್ತೆ, ಡೈಮಂಡ್ ವ್ಯಾಲ್ಯೂ ಸಪ್ರೇಟ್ ಆಗುತ್ತೆ. ಅವೆಲ್ಲ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಕರೆಕ್ಟಾಗಿ ಅದರದ್ದು ವ್ಯಾಲ್ಯೂ ತೆಗೆದು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಗೌರ್ಮೆಂಟ್ ಆಫ್ ತಮಿಳುನಾಡು ಅವ್ರಿಗೆ ಐದರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಡಬಹುದು ಅಥವಾ ಆಕ್ಷನ್ ಮಾಡಬಹುದು. ಆ ಡಿಸಿಷನ್ ಸ್ಟೇಟ್ ಆಫ್ ತಮಿಳುನಾಡು ಅವರಿಗೆ ಬಿಟ್ಟಿದ್ದಾರೆ. ಇನ್ನು ಕರ್ನಾಟಕ ಸರ್ಕಾರಕ್ಕೆ ಒಟ್ಟು 13 ಕೋಟಿ ರೂಪಾಯಿಯನ್ನ ತಮಿಳುನಾಡು ಸರ್ಕಾರ ಪಾವತಿಸಿದೆ. ಜಯಲಲಿತಾಗೆ ಸೇರಿರೋ ಆಸ್ತಿ, ಚಿನ್ನಾಭರಣಗಳನ್ನ ತಮಿಳುನಾಡು ಸರ್ಕಾರ ಹರಾಜು ಹಾಕಬಹುದು ಅಥವಾ RBI ವಶಕ್ಕೆ ನೀಡುವ ಬಗ್ಗೆಯೂ ತೀರ್ಮಾನಿಸಬಹುದಾಗಿದೆ. ಇನ್ನು ಜಯಲಲಿತಾ ಆಪ್ತೆ ಅಪರಾಧಿ ಶಶಿಕಲಾರಿಂದ 20 ಕೋಟಿ ದಂಡ ಪಾವತಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.